ಹಲೋ. ಸ್ನೇಹಿತ ಮಿಥಿಲೇಶ್ ಜೊತೆಗೆ ರವಿ ಮಾತನಾಡ್ತಾ ಇದ್ದ. ಗೋವಾಗೆ ಒಂದು ಟೂರ್ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಈ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ ಬಗ್ಗೆ ಮಿಥಿಲೇಶ್ ಹೇಳಿಕೊಳ್ತಾನೆ. ITR ಸಲ್ಲಿಸುವಾಗ ಫಿಕ್ಸ್ಡ್ ಡೆಪಾಸಿಟ್ ನಿಂದ ಬಂದಂತಹ ಬಡ್ಡಿಯನ್ನ ಮಿಥಿಲೇಶ್ ತೋರಿಸಿರ್ಲಿಲ್ವಂತೆ. ರವಿಗೆ ಈ ಬಗ್ಗೆ ಗೊಂದಲವಾಯಿತು. ಯಾಕೆಂದ್ರೆ ಈ ಬಗ್ಗೆ ರವಿಗೂ ಕೂಡ ತಿಳಿದಿರಲಿಲ್ಲ. ನಿಮ್ಮ ಆದಾಯದ ಮೇಲೆ ತೆರಿಗೆ ವಿಧಿಸುವ ಹಾಗೆಯೇ ನೀವು ಗಳಿಸಿದಂಥ ಬಡ್ಡಿಯ ಮೇಲೆಯೂ ತೆರಿಗೆ ಪಾವತಿ ಮಾಡಬೇಕಾಗ್ತದೆ. ಕೋಟ್ಯಾಂತರ ಜನರಿಗೆ ಉಳಿತಾಯ ಖಾತೆ ಇರ್ತದೆ. ಬಾಂಡ್ಗಳಲ್ಲಿ, ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ, ರಿಕರಿಂಗ್ ಡೆಪಾಸಿಟ್ ಅಥವಾ RDಗಳಲ್ಲಿ, ಅಂಚೆ ಕಚೇರಿ ಸ್ಕೀಮ್ಗಳಲ್ಲಿ, ಹೀಗೆ ಅನೇಕ ಹೂಡಿಕೆಗಳಲ್ಲಿ ಜನರು ಹಣವನ್ನು ಹಾಕಿರ್ತಾರೆ. ಈ ಹೂಡಿಕೆಯ ಮೇಲೆ ಜನರಿಗೆ ಬಡ್ಡಿ ಬರ್ತದೆ. ಇದು ತೆರಿಗೆ ವ್ಯಾಪ್ತಿಗೆ ಒಳಪಡ್ತದೆ. ಆದರೆ ಸಾಕಷ್ಟು ತೆರಿಗೆದಾರರಿಗೆ ಈ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಇದೇ ಕಾರಣಕ್ಕೆ ಅವರು ತಮ್ಮ ರಿಟರ್ನ್ಸ್ನಲ್ಲಿ ಈ ಗಳಿಕೆಗಳನ್ನು ತೋರಿಸುವುದಿಲ್ಲ. ಆದರೆ ನಿಮ್ಮ ಗಳಿಕೆಗಳಲ್ಲಿ ಬಡ್ಡಿಗೆ ಹೇಗೆ ತೆರಿಗೆ ವಿಧಿಸಲಾಗ್ತದೆ ಎಂಬುದನ್ನು ನೋಡುವುದು ಹೇಗೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೇ ಹೋಗ್ತೀನಿ. ಆ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲಿಗೆ ನಿಮ್ಮ ITRನಲ್ಲಿ ಈ ಬಡ್ಡಿ ಗಳಿಕೆಯನ್ನು ತೋರಿಸೋದು ಯಾಕೆ ಮುಖ್ಯ ಎಂಬುದನ್ನು ತಜ್ಞರಿಂದಲೇ ಒಮ್ಮೆ ಕೇಳಿಬಿಡೋಣ. Yes, all types of interest income has to be declared in the income tax return under the head income from other sources. You cannot avoid it. It is part of the income. It's accrued income only. If your FDR is 1 lakh and interest of 6% has been accrued, it is 1,06,000. So 6,000 has to be added to your income tax return. So there is no option available. It is mandatory to declare this income and has to pay tax on that. In addition to that, if you are getting interest income on your children who are minor in their bank accounts, now there are different bank accounts are there. Even minor can open a bank account. So by getting a rebate of 1,500 rupees per child, you have to declare that interest income to the income tax return of the parent who has the higher income. ಬಹುತೇಕ ಪ್ರತಿ ವ್ಯಕ್ತಿಯ ಬಳಿಯೂ ಕೂಡ ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಅಷ್ಟಕ್ಕೂ ಕೆಲವರ ಬಳಿ ಒಂದಕ್ಕಿಂತ ಹೆಚ್ಚು ಸೇವಿಂಗ್ಸ್ ಅಕೌಂಟ್ಗಳು ಇರ್ತವೆ. ಅಂತಹ ಸಂದರ್ಭದಲ್ಲಿ ಬಡ್ಡಿಯ ರೂಪದಲ್ಲಿ ಭಾರಿ ಹಣ ಬಂದಿರುತ್ತೆ. ಆದಾಯ ತೆರಿಗೆ ಕಾಯ್ದೆ ATTTA ಇದರ ಅಡಿಯಲ್ಲಿ 10,000 ರೂಪಾಯಿವರೆಗೆ ಉಳಿತಾಯ ಖಾತೆಯಲ್ಲಿ ಬಡ್ಡಿ ಬಂದರೆ ಅದಕ್ಕೆ ತೆರಿಗೆಯನ್ನ ವಿಧಿಸಲಾಗುವುದಿಲ್ಲ. ಇದು ಒಂದೊಂದು ಅಕೌಂಟ್ಗೂ ಕೂಡ ಅನ್ವಯ ಆಗೋದಿಲ್ಲ. ಅಂದರೆ ಎಲ್ಲ ಸೇವಿಂಗ್ಸ್ ಅಕೌಂಟ್ಗಳನ್ನು ಸೇರಿಸಿದ 10,000 ಬಡ್ಡಿ ಮೊತ್ತದವರೆಗೆ ತೆರಿಗೆ ಫ್ರೀ ಆಗುತ್ತೆ. 60 ವರ್ಷ ಹಾಗೂ ಅದಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಜಿತ ಕುಟುಂಬಗಳಿಗೆ ಈ ವಿನಾಯಿತಿ ಅನ್ವಯಿಸುತ್ತೆ. ರೂಪಾಯಿ 10,000ಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ಗಳಿಸಿದರೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಇತರೆ ಮೂಲಗಳಿಂದ ಆದಾಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ITRನಲ್ಲಿ ಆ ಹಣಕಾಸು ವರ್ಷದಲ್ಲೇ ತಮ್ಮ ಎಲ್ಲ ಉಳಿತಾಯ ಖಾತೆಯಿಂದ ಬಂದಂತಹ ಬಡ್ಡಿಯ ಆದಾಯವನ್ನು ತೆರಿಗೆದಾರರು ತೋರಿಸಬೇಕು. ಬಡ್ಡಿ ಮೊತ್ತವನ್ನು ನಿಮ್ಮ ಒಟ್ಟು ಆದಾಯಕ್ಕೆ ಸೇರಿಸಲಾಗುತ್ತೆ. ನಂತರ ಅನ್ವಯಿಸುವ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ನೀವು ತೆರಿಗೆಯನ್ನ ಪಾವತಿ ಮಾಡಬಹುದು. FDಯಲ್ಲಿ ಗಳಿಸಿದ ಬಡ್ಡಿ ಕೂಡ ತೆರಿಗೆಯ ವ್ಯಾಪ್ತಿಗೆ ಒಳಪಡುತ್ತೆ. ಹಿರಿಯ ನಾಗರಿಕರು ಅಥವಾ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಕರು FD ಮೇಲೆ ಗಳಿಸಿದ ಹಣದಲ್ಲಿ 50,000 ರೂಪಾಯಿವರೆಗೆ ಕ್ಲೇಮ್ ಡಿಡಕ್ಷನ್ ಪಡೆಯಬಹುದು. IT ಕಾಯ್ದೆ ATTTB ಅಡಿಯಲ್ಲಿ ಈ ಡಿಡಕ್ಷನ್ ಅನ್ನ ಕ್ಲೇಮ್ ಮಾಡೋದಕ್ಕೆ ITRನಲ್ಲಿ ಈ ಬಡ್ಡಿಯನ್ನ ತೋರಿಸಬೇಕಾಗತ್ತೆ. 60ಕ್ಕಿಂತ ಕಡಿಮೆ ವಯಸ್ಸಿನವರು ಈ ಡಿಡಕ್ಷನ್ಗೆ ಅರ್ಹರಾಗಿರುವುದಿಲ್ಲ. FD ಮೇಲಿನ ಬಡ್ಡಿ ಒಂದು ಮಿತಿಗಿಂತ ಹೆಚ್ಚಾದರೆ 10% ದರದಲ್ಲಿ TDS ಅನ್ನ ಬ್ಯಾಂಕುಗಳು ಕೂಡ ಡಿಡಕ್ಟ್ ಮಾಡ್ತವೆ. ಹಿರಿಯ ನಾಗರಿಕರಿಗೆ 50,000ಕ್ಕೆ ಮಿತಿ ಇದೆ. ಹಿರಿಯ ನಾಗರಿಕರಲ್ಲದವರಿಗೆ ಅಂದರೆ 60ಕ್ಕಿಂತ ಕಡಿಮೆ ವಯಸ್ಸಿನವರಿಗೆ 40,000 ರೂಪಾಯಿ ಮಿತಿ ಇದೆ. ಬಡ್ಡಿ ಸೇರಿದಂತೆ ನಿಮ್ಮ ಒಟ್ಟು ಆದಾಯ ಬೇಸಿಕ್ ವಿನಾಯಿತಿ ಮಿತಿಗಿಂತ ಕಡಿಮೆ ಆಗಿದ್ದರೆ TDS ಡಿಡಕ್ಟ್ ಆಗುವುದನ್ನು ತಡೆಯುವುದಕ್ಕೆ ನೀವು 15G/15H ಫಾರ್ಮ್ ಅನ್ನ ಫೈಲ್ ಮಾಡಬಹುದು. ಹಳೆಯ ತೆರಿಗೆ ವಿಧಾನದ ಪ್ರಕಾರ 60 ಅಥವಾ ಅದಕ್ಕೂ ಕಡಿಮೆ ವಯಸ್ಸಿನ ತೆರಿಗೆದಾರರಿಗೆ ಬೇಸಿಕ್ ಎಕ್ಸೆಂಪ್ಷನ್ ಮಿತಿ 2,50,000 ರೂಪಾಯಿ ಆಗಿದೆ. 60 ಹಾಗೂ ಅದಕ್ಕೂ ಹೆಚ್ಚಿನ ವಯಸ್ಸಿನವರಿಗೆ ಈ ಮಿತಿ 3 ಲಕ್ಷ ರೂಪಾಯಿ ಆಗಿದೆ. ಅತಿ ಹಿರಿಯ ನಾಗರಿಕರಿಗೆ ಅಂದರೆ 80 ವರ್ಷಗಳಿಗಿಂತ ಹೆಚ್ಚಿನವರಿಗೆ ಈ ಮಿತಿ 5 ಲಕ್ಷ ರೂಪಾಯಿ ಆಗಿದೆ. 2023-24ರಲ್ಲಿ ಪರಿಚಯಿಸಿದ ಹೊಸ ತೆರಿಗೆ ವಿಧಾನದ ಪ್ರಕಾರ ಬೇಸಿಕ್ ಎಕ್ಸೆಂಪ್ಷನ್ ಮಿತಿ 3 ಲಕ್ಷ ರೂಪಾಯಿ ಆಗಿದೆ. ರಿಕರಿಂಗ್ ಡೆಪಾಸಿಟ್ಗಳು, ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ನಂತಹ ಸಣ್ಣ ಉಳಿತಾಯ ಸ್ಕೀಮ್ಗಳಿಂದ ಪಡೆದ ಬಡ್ಡಿಗೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ಬಡ್ಡಿಯನ್ನ ನಿಮ್ಮ ಒಟ್ಟು ಆದಾಯಕ್ಕೆ ಸೇರಿಸಿ ನಂತರ ಅದಕ್ಕೆ ಅನ್ವಯ ಆಗುವ ತೆರಿಗೆಯನ್ನ ವಿಧಿಸಲಾಗುತ್ತೆ. How income tax department comes to know about your income tax interest income? Income tax department gets the information on the basis of annual information statements filed by various authorities like your banking companies. Every bank has to report the interest paid to their depositors annually. So from there, the detail goes to the bank income tax department, and then bank
then that in your PAN accounts through AIS, annual information statements, all these incomes are displayed there. And if any TDS has been deducted, in that case, that 26AS form also shows your interest income along with your TDS deducted on that. ಅದೇ ರೀತಿ ಹಿರಿಯ ನಾಗರಿಕರ ಉಳಿತಾಯ ಸ್ಕೀಮ್ ಕೂಡ ಹಿರಿಯ ನಾಗರಿಕರಲ್ಲಿ ಅತ್ಯಂತ ಜನಪ್ರಿಯ ಹೂಡಿಕೆಯ ಸ್ಕೀಮ್. ಇದರಲ್ಲಿ ಹೂಡಿಕೆ ಮಾಡಿದಾಗಲೂ ಕೂಡ ಬಡ್ಡಿ ಸಿಗುತ್ತೆ. ನಿಮ್ಮ ಬಡ್ಡಿ ಗಳಿಕೆ ಸೇರಿದಂತೆ ನಿಮ್ಮ ಒಟ್ಟು ಆದಾಯ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ಗಿಂತ ಕಡಿಮೆ ಇದ್ದರೆ ಯಾವುದೇ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ. EEE ಅಥವಾ ಎಕ್ಸೆಂಪ್ಟ್ ಕ್ಯಾಟಗರಿಗೆ ಒಳಪಡುವ ಕೆಲವೇ ಉಳಿತಾಯ ಸ್ಕೀಮ್ಗಳಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPF ಕೂಡ ಒಂದು. ಅಂದರೆ ಅಸಲು ಬಡ್ಡಿ ಮತ್ತು ಮೆಚುರಿಟಿಯಲ್ಲಿ ಗಳಿಸಿದ ಹಣ ಎಲ್ಲವೂ ಕೂಡ ತೆರಿಗೆ ಮುಕ್ತ ಆಗಿರುತ್ತೆ. Certainly, it's a tax evasion. Department is creating data only to catch all those people who are not declaring this interest income and that evading the tax. So now there you have a chance for assessment year 23-24, the current year, the return which has been filed in July and September. Now you can revise that returns up to 31st of December if you have missed some income to be disclosed in this year. Simultaneously, if you have forgot or you have unintentionally forgot to add this interest income in last 2 years, you can file an updated return, and the department, if you don't declare, has a power to reopen your assessments under section 148 of the Income Tax Act 1961, and then they will assess it along with interest, and penalties will also be added to that. So better is declare your taxes honestly, pay your taxes honestly. ಅಷ್ಟೇ ಅಲ್ಲ, ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಇಶ್ಯೂ ಮಾಡಿದ ಬಾಂಡ್ಗಳಿಂದ ಪಡೆದ ಬಡ್ಡಿಯೂ ಕೂಡ ತೆರಿಗೆಗೆ ಒಳಪಡುತ್ತೆ. ಆದರೆ ಟ್ಯಾಕ್ಸ್ ಫ್ರೀ ಬಾಂಡ್ಗಳಿಂದ ಬಂದ ಬಡ್ಡಿಗೆ IT ನಿಯಮಗಳ ಪ್ರಕಾರ ತೆರಿಗೆಯ ವಿನಾಯಿತಿ ಇರುತ್ತೆ. SGBಗಳು ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಗಳಿಂದ ಪಡೆದ ಬಡ್ಡಿಗೆ ತೆರಿಗೆಯನ್ನ ವಿಧಿಸಲಾಗುತ್ತೆ. ಮಿತೇಶ್ ಮತ್ತು ರವಿಯಂತೆಯೇ ನೀವು ಕೂಡ ನಿಮ್ಮ ITRನಲ್ಲಿ ಬಡ್ಡಿಯಿಂದ ಆದಾಯವನ್ನು ತೋರಿಸುವುದು ಯಾಕೆ ಮುಖ್ಯ ಎಂದು ತಿಳ್ಕೋಬೇಕು. ನಿಮ್ಮ ವಾರ್ಷಿಕ ಮಾಹಿತಿ ಸ್ಟೇಟ್ಮೆಂಟ್ ಅಥವಾ AASನಲ್ಲಿ ನಿಮ್ಮ ಬಡ್ಡಿ ಗಳಿಕೆಯ ಎಲ್ಲ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ನೀವು ಹಳೆಯ ತೆರಿಗೆ ವಿಧಾನವನ್ನು ಆಯ್ಕೆ ಮಾಡಿಕೊಂಡ್ರೆ 80TTA, 80TTB, 80TC ಮತ್ತು 80D ಅಡಿಯಲ್ಲಿ ನಿಮ್ಮ ಆದಾಯದಲ್ಲಿ ಡಿಡಕ್ಷನ್ಗಳನ್ನು ನೀವು ಕ್ಲೈಮ್ ಮಾಡಬಹುದು. ನಿಮ್ಮ ITRನಲ್ಲಿ ನಿಮ್ಮ ಬಡ್ಡಿ ಆದಾಯದ ವಿವರಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಿದರೆ 2023 ಡಿಸೆಂಬರ್ 31ರ ಒಳಗೆ ನಿಮ್ಮ ITRನ್ನು ರಿವೈಸ್ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಕಳೆದ 2 ವರ್ಷಗಳಲ್ಲಿ ನಿಮ್ಮ ಗಳಿಕೆಯನ್ನು ತೋರಿಸುವುದು ನೀವು ಮರೆತರೆ ಅಪ್ಡೇಟೆಡ್ ರಿಟರ್ನನ್ನು ನೀವು ಫೈಲ್ ಮಾಡಬಹುದು. ಈ ರೀತಿ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.